ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾರುಣ್ಣೆ ಅಂತ ಹೇಳ್ತಾರೆ. ಮಂಗಳೂರು ಸೈಡ್ ಇದಕ್ಕೆ ಕೆಡು ಅಂತ ಹೇಳ್ತಾರೆ. ವೀಕ್ಷಕರೇ, ಈ ನಾರುಣ್ಣೆಗಳನ್ನು ನೈಸರ್ಗಿಕ ವಿಧಾನದಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆಯಾ ಅನ್ನೋ ವಿಚಾರವಾಗಿ ಇವತ್ತು ಎಕ್ಸ್ಪ್ಲನೇಷನ್. ವೀಕ್ಷಕರೇ, ಫಸ್ಟು ಈ ನಾರುಣ್ಣೆಗಳು ಯಾಕೆ ಆಗ್ತವೆ ಅಂತ ತಿಳ್ಕೊಳ್ಳೋಣ. ನೋಡಿ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ಸೆಲ್ಸ್ ಅಣುಗಳು ಕೂಡ ಅದರದ್ದೇ ಆದಂತಹ ಒಂದು ಲೈಫ್ ಸ್ಪ್ಯಾನ್ ಇರ್ತದೆ. ಆ ಲೈಫ್ ಸ್ಪ್ಯಾನ್ ಮುಗಿದ ಮೇಲೆ ಅದು ಸತ್ತೋಗಬೇಕು. ಸತ್ತೋದ್ಮೇಲೆ ಅದು ದೇಹದಿಂದ ಹೊರಗಡೆ ಹೋಗಬೇಕು. ಆ ಜಾಗಕ್ಕೆ ಹೊಸ ಸೆಲ್ಸ್ ಬರಬೇಕು. ಇದು ಪ್ರಕೃತಿ ನಿಯಮ. ಮನುಷ್ಯ ಹುಟ್ಟಿದ ಮೇಲೆ ಅವನು ಸಾಯಲೇಬೇಕು, ಅವನ ಜಾಗಕ್ಕೆ ಮತ್ತೊಂದು ಹೊಸ ಸಂತತಿ ಬರಬೇಕು. ಇದು ಪ್ರಕೃತಿ ನಿಯಮ. ಇಲ್ಲಿ ಚರ್ಮದಲ್ಲಿ ಏನಾಗ್ತದೆ, ಅಲ್ಲಿ ಸತ್ತೋಗಿರುವಂತಹ ಡೆಡ್ ಸೆಲ್ಸು ಹೊರಗಡೆ ಹೋಗಲ್ಲ, ಅಲ್ಲೇ ಉಳ್ಕೊಂಡು ಬಿಡ್ತದೆ ಕಾರಣಾಂತರದಿಂದ. ಆ ಉಳ್ಕೊಂಡಿರೋ ಅಂತಹ ಡೆಡ್ ಸೆಲ್ಸ್ ಈಸ್ ನಥಿಂಗ್ ಬಟ್ ವಾರ್ಡ್ಸ್ ಅಥವಾ ಕೆಡು ಅಥವಾ ನಾರುಣ್ಣೆ. ಇದು ತೆಗಿಲಿಕ್ಕೆ ಅವಕಾಶ ಇದೆ. ಹಲವಾರು ಆ್ಯಸಿಡ್ಗಳನ್ನು, ಕೆಮಿಕಲನ್ನು ಬಳಕೆ ಮಾಡಿಯೂ ಕೂಡ ತೆಗಿತಾರೆ. ಅದು ತಪ್ಪು ಅಂತ ಹೇಳಲ್ಲ. ನೀವು ಮನೆಯಲ್ಲೇ ಏನು ಮಾಡ್ಕೋಬಹುದು. ವೀಕ್ಷಕರೇ, ಇಷ್ಟು ಮಾಡಿರಿ. ಒಂದಿಷ್ಟು ಸುಣ್ಣವನ್ನು ತಗೊಂಬನ್ನಿ. ಆ ಸುಣ್ಣಕ್ಕೆ ಅರಿಶಿಣ ಪುಡಿಯನ್ನು ಮಿಕ್ಸ್ ಮಾಡಿ ಆ ಜಾಗಕ್ಕೆ ಒಂದು ಕಡ್ಡಿಯಿಂದ, ತಳ್ಳನೆ ಕಡ್ಡಿಯಿಂದ ಆ ಸುಣ್ಣಕ್ಕೆ ನೀರು ಮತ್ತು ಅರಿಶಿಣ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರ್ತೀರಲ್ಲ, ಆ ಪೇಸ್ಟಿಗೆ ಒಂದು ಹನಿ ನಿಂಬೆ ಹಣ್ಣನ್ನು ಹಾಕಿ, ನಿಂಬೆ ಹುಳಿಯನ್ನು ಒಂದೆರಡು ಹನಿ ಮಿಕ್ಸ್ ಮಾಡ್ತೀರಿ. ಏನೇನು ಹೇಳಿ? ಸುಣ್ಣ, ಅರಿಶಿಣ, ಸ್ವಲ್ಪ ನೀರು ಮತ್ತು ನಿಂಬೆ ಹುಳಿ ಮಿಕ್ಸ್ ಮಾಡಿರೋಂತಹ ಪೇಸ್ಟನ್ನು ಕಡ್ಡಿಯಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ ಆ ಜಾಗಕ್ಕೆ ಎಲ್ಲಿ ನಾರುಣ್ಣೆ ಇದೆಯೋ ಅದಕ್ಕೆ ಟಚ್ ಮಾಡಬೇಕು. ಈ ರೀತಿ ಒಂದು ದಿನ ಮಾಡಿದರೆ ಸಾಲದು. ಆ ಒಂದು ಗಾತ್ರದ ಆಧಾರದ ಮೇಲೆ 7 ದಿವಸ ಅಥವಾ 10 ದಿವಸ ಅಥವಾ 20 ದಿವಸ ಸತತವಾಗಿ ಮಾಡ್ತಾ ಬಂದಿದ್ದೆ ಆದಲ್ಲಿ ಆ ಒಂದು ನಾರುಣ್ಣೆ ಸುಟ್ಟು ಒಣಗಿ ಉದುರಿ ಹೋಗ್ತದೆ. ಸುಣ್ಣ ಸುಡ್ತದೆ. ಆ ಒಂದು ನಿಂಬೆ ಹುಳಿ ರಸ ಇದೆಯಲ್ಲ, ಅದು ಗಾಯವನ್ನು ಹೀಲ್ ಮಾಡ್ತದೆ. ಅರಿಶಿಣ ಮತ್ತು ಇನ್ಫೆಕ್ಷನ್ ಆಗದಂಗೆ ತಡೆಗಟ್ತದೆ. ಎಲ್ಲ ಕೆಲಸಗಳು ಸೈಮಲ್ಟೇನಿಯಸ್ ಆಗಿ ಆಗ್ತವೆ. ನಿಮಗೆ ಅದು ಬಿದ್ದೋಗಿದ್ದು ಗೊತ್ತಾಗಲ್ಲ, ಗಾಯನೂ ಆಗಲ್ಲ, ಆ ಮಾರ್ಕು ಉಳಿಯಲ್ಲ. ಎಷ್ಟು ಸುಲಭ ಅಲ್ಲ? ಇದನ್ನು ಮಾಡಿಯೂ ಕೂಡ ನಿಮಗೆ ಪ್ರಯೋಜನ ಆಗಲಿಲ್ಲ, ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಅವರು ಕ್ಷಾರ ಕರ್ಮ ಅಂತ ಹೇಳಿ ಮಾಡ್ತಾರೆ. ಅಂದರೆ ಕ್ಷಾರಗಳನ್ನು ಬಳಕೆ ಮಾಡಿಬಿಟ್ಟು, ಪ್ರತಿಸಾರಣೀಯ ಕ್ಷಾರ ಮತ್ತು ಪಾನೀಯ ಕ್ಷಾರ ಅಂತ 2 ವಿಧವಾದಂಥ ಕ್ಷಾರಗಳು, ಅವುಗಳನ್ನು ಬಳಕೆ ಮಾಡಿ ಕೂಡ ಈ ನಾರುಣ್ಣೆಯನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಅಗ್ನಿಕರ್ಮ ಅಂತ ಹೇಳಿ ಮಾಡ್ತಾರೆ. ಅಂದರೆ ಸುಡೋದು, ಸುಟ್ಟಾಗ ನಿಮಗೆ ನೋವಾಗಲ್ಲ, ನೋವಾಗದ ರೀತಿಯೂ ಸುಡಕ್ಕೆ ಬರ್ತದೆ. ಅಗ್ನಿಕರ್ಮವನ್ನು ಮಾಡಿ ಈ ನಾರುಣ್ಣೆಯನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಇವುಗಳನ್ನ ನೀವು ಅದರಲ್ಲೇ ನಿಪುಣತೆಯನ್ನು ಹೊಂದಿರೋ ಅಂತಹ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗ್ತದೆ. ಅವರು ಇದನ್ನು ಮಾಡಿದಾಗ ನಿಮ್ಮ ಸೌಂದರ್ಯ, ನಾರುಣ್ಣೆಯನ್ನೆಲ್ಲ ಹೋಗಿಸ್ಕೊಂಡು ಹೆಚ್ಚು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.